ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯಾಗತ್ತೆ ಅನ್ನೋದು ಮುನ್ಸೂಚನೆ ಸಿಗ್ತಾ ಇದ್ದಂತೆ ರಾಜ್ಯದ ಪ್ರಮುಖ ಸಚಿವರು ಸದ್ಯ ಗಲಿಬಿಲಿಯಾಗಿದ್ದಾರೆ. ಹಲವು ಜನ ಬೆಚ್ಚಿ ಬಿದ್ದಿದ್ದಾರೆ. ಅಂದರೆ ನಾವು ಸಚಿವರಾಗಿ ಉಳಿತೀವೋ ಇಲ್ವೋ ಅನ್ನುವಂಥ ಆತಂಕ ಶುರುವಾಗಿದೆ. ನವೆಂಬರ್ ಅಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅನ್ನುವಂಥ ಮುನ್ಸೂಚನೆ ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ದೆಹಲಿ ಯಾತ್ರೆಯನ್ನು ಸಚಿವರುಗಳು ಮಾಡ್ತಾ ಇದ್ದಾರೆ. ದೆಹಲಿಗೆ ಭೇಟಿ ಕೊಟ್ಟು ಪ್ರಮುಖ ನಾಯಕರನ್ನ ಭೇಟಿಯಾಗಿ ನಾವು 2.5 ವರ್ಷದ ಅವಧಿಯಲ್ಲಿ ಏನೇನು ಮಾಡಿದ್ವಿ ಅನ್ನುವಂಥ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ, ವರದಿ ಸಲ್ಲಿಸ್ತಾ ಇದ್ದಾರೆ. ಕೆಪಿಸಿಸಿ ಎಐಸಿಸಿಗೆ ಸಲ್ಲಿಕೆ ಆಗ್ತಾ ಇದೆ ಸಚಿವರ 3 ತಿಂಗಳ ವರದಿ. ಈ 3 ತಿಂಗಳ ಅವಧಿಯಲ್ಲಿ ನಾನು ಕ್ರಿಯಾಶೀಲನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ವರದಿಯನ್ನು ಕೊಡ್ತಿದ್ದಾರೆ. ಅಂದ್ರೆ ನಾಡಿದ್ದು ಕ್ಯಾಬಿನೆಟ್ ರೀಶಫಲ್ನ ದಿನ ಬಂದಾಗ ನನ್ನನ್ನು ಕ್ಯಾಬಿನೆಟ್ ಅಲ್ಲಿ ಉಳಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ವಿಚಲಿತರಾಗಿದ್ದಾರೆ ಸಚಿವರು. ಎಲ್ಲಿ ನಾನು ಸಚಿವ ಸ್ಥಾನವನ್ನು ಕಳ್ಕೊಳ್ತೀನೇನೋ ಅನ್ನೋ ಆತಂಕ ಅವರನ್ನು ಕಾಡ್ತಾ ಇದೆ. ಮಂತ್ರಿಗಳು ಇಲಾಖಾವಾರು ಮಾಹಿತಿಯುಳ್ಳಂತ ವರದಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಹಲವು ಸಚಿವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ವೇಳೆ ಸ್ಥಾನ ಪಡಿಸಿಕೊಳ್ಳುವಂತ ಪ್ಲಾನ್ ಇದು. ಕೆಪಿಸಿಸಿ ರಾಜ್ಯ ಘಟಕ ಕಾಂಗ್ರೆಸ್ ಮತ್ತು ಎಐಸಿಸಿ ರಾಷ್ಟ್ರೀಯ ಕಾಂಗ್ರೆಸ್ ತಮ್ಮ ಸಾಧನೆಯ ವಿವರಗಳನ್ನು ಕೊಡ್ತಾ ಇದ್ದಾರೆ ಸಚಿವರು. ನಾನು ಏನೇನು ಮಾಡಿದ್ದೀನಿ 2.5 ವರ್ಷದಲ್ಲಿ, ಕಳೆದ 3 ತಿಂಗಳಲ್ಲಿ ನಂದು ಪರ್ಫಾರ್ಮೆನ್ಸ್ ಹೆಂಗಿದೆ, ಇದನ್ನೆಲ್ಲವನ್ನ ಕೂಡ ಅವರು ಪ್ರಮುಖರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಅಲ್ಲಿಗೆ ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅನ್ನೋದು ಸಚಿವರುಗಳ ಗಲಿಬಿಲಿ ಕಾರಣ ಆಗಿದೆ. ಎಸ್, ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟ ಪುನರಚನೆ ಆಗತ್ತೆ ಅನ್ನುವಂತ ಒಂದು ಚರ್ಚೆ ಶುರು ಆಗ್ತಿದ್ದ ಹಾಗೇನೆ ಬಹುತೇಕ ಸಚಿವರು ಒಂದ್ ರೀತಿ ಆತಂಕಗೊಂಡಿದ್ದಾರೆ. ಕೆಲ ಸಚಿವರುಗಳಿಗೆ ಈ ಬಾರಿ ನಮ್ಗೆ ಅವಕಾಶ ಗ್ಯಾರಂಟಿ ಕೈ ತಪ್ಪ ಹೋಗುತ್ತೆ ಅಂತಕ್ಕಂಥದ್ದು ಮನವರಿಕೆ ಆಗಿದೆ. ಆದ್ರೂ ಕೂಡ ಕೊನೆಗಳಿಗೆ ಉಳಿಸ್ಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಹಲವು ಸಚಿವರುಗಳು ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ. ಕೆಲವು ಸಚಿವರು ಮುಖ್ಯಮಂತ್ರಿ ಡಿಸಿಎಂ ಅವರ ಮನೆಯನ್ನು ತಡ್ತಾ ಇದ್ದಾರೆ. ಇನ್ನು ಕೆಲವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರ್ತಕ್ಕಂಥವರ ನಾಯಕರ ಮನೆಗೆ ತೆರಳುತ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಅಕಾಡೆಮಿಕ್ ಆಗಿಯೂ ಕೂಡ ತಮ್ಮ ಸಾಧನೆಯನ್ನ ಹೈಕಮಾಂಡ್ ಈಗಾಗಲೇ ಕೆಲ ಸಚಿವರುಗಳು ಮಾಡ್ತಾ ಇದ್ದಾರೆ. ಕಳೆದ 3 ತಿಂಗಳ ಅವಧಿಯಲ್ಲಿ ನಾವೇನ್ ಮಾಡಿದ್ದೇವೆ, ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಏನೇನ್ ಮಾಡಿದ್ದೇವೆ, ಅಕಾಡೆಮಿಕ್ ಆಗಿರ್ತಕ್ಕಂಥ ತೀರ್ಮಾನಗಳನ್ನ ಏನ್ ಮಾಡಿದ್ದೇವೆ, ಸರ್ಕಾರದ ನೀತಿ ನಿರೂಪಣೆಗಳಲ್ಲಿ ಏನ್ ಮಾಡಿದ್ದೇವೆ, ಪ್ರವಾಸಗಳನ್ನ ಹೇಗೆ ಮಾಡಿದ್ದೇವೆ, ಪಕ್ಷ ಮತ್ತು ಸರ್ಕಾರದ ಮತ್ತೆ ಹೇಗೆ ಕೋಆರ್ಡಿನೇಷನ್ ಆಗಿ ಕೆಲಸ ಮಾಡಿದ್ದೇವೆ, ಸಂಘಟನೆ ನಮ್ಮ ಪಾತ್ರ ಹೇಗಿದೆ, ಕಾರ್ಯಕರ್ತರ ಜೊತೆ ಹೇಗೆ ಸಂಪರ್ಕ, ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುವ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಕೆಪಿಸಿಸಿ ಮತ್ತು ಎಐಸಿಸಿಗೆ ವರದಿಗಳು ಸಲ್ಲಿಕೆ ಆಗ್ತಾ ಇದೆ. ಇದನ್ನ ಖುದ್ದು ಸಚಿವರೇ ಬಹಿರಂಗಪಡಿಸಿದ್ರೆ ನಾವು ಈಗಾಗಲೇ ವರದಿಯನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದನ್ನ. ಅಂದ್ರೆ ಈ ವರದಿಯಲ್ಲಿ ನಾವು ಯಾವ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೇವೆ ಅಂತಕ್ಕಂಥ ಸಂಪೂರ್ಣವಾಗಿರುವಂತಹ ಮಾಹಿತಿಗಳು ಕೂಡ ಅದ್ರಲ್ಲಿ ಇದೆ. ಆ ಮೂಲಕ ತಮ್ಮನ್ನ ಮುಂದಿನ ಸಚಿವ ಸಂಪುಟದ ಪುನರಚನೆಯ ಸಂದರ್ಭದಲ್ಲಿ ಉಳಿಸ್ಕೊಳ್ತಕ್ಕಂಥ ಸ್ಥಾನವನ್ನ ಭದ್ರಪಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ನಿಶ್ಚಿತವಾಗಿಯೂ ಕೂಡ ಒಂದು ನಿರ್ದಿಷ್ಟ ದಿನಾಂಕದಂದು ಸಂಪುಟ ಪುನರಚನೆ ಆಗ್ತಕ್ಕಂಥ ಬಹುತೇಕ ಖಚಿತವಾಗಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ನವೆಂಬರ್ ಅಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಆಗತ್ತೆ ಅನ್ನುವಂತ ಮಾಹಿತಿಯನ್ನ ವರದಿ ಕೊಟ್ಟಿರ್ತಕ್ಕಂಥ ಸಚಿವರೇ ಹೇಳ್ತಾ ಇರಬಹುದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.